ಈ ವ್ಯಕ್ತಿಗೆ ರಸ್ತೆಯಲ್ಲಿ ಒಂದು ಕಾಯಿನ್ ಸಿಗುತ್ತದೆ. ಆ ಕಾಯಿನ್ನಿಂದ ಅವನು ಸ್ಪಿನ್ ಆಟವನ್ನಾಡಲು ಹೋಗುತ್ತಾನೆ. ಅವನು ಕಾಯಿನ್ ಹಾಕಿ ಬಟನ್ ಒತ್ತುತ್ತಿದ್ದಂತೆಯೇ ಒಂದೇ ಬಾರಿಗೆ ಜಾಕ್ಪಾಟ್ ಹೊಡೆಯುತ್ತದೆ. ಆ ಅಂಗಡಿಯವನು ಅಚ್ಚರಿಯಿಂದ ಬಾಯಿ ಬಿಟ್ಟು ನೋಡ್ತಾ ಇದ್ದಾನೆ. ಆ ವ್ಯಕ್ತಿ ಹಣವನ್ನು ತೆಗೆದುಕೊಂಡು ಹೋಗುತ್ತಾನೆ. ಈಗ ಅವನು ಮತ್ತೊಂದು ಆಟವಾಡಲು ಹೋಗುತ್ತಾನೆ. 3 ಕಾರ್ಡ್ಗಳಲ್ಲಿ ರಾಣಿಯನ್ನು ಹುಡುಕಬೇಕಾಗಿ ಅವನು ಒಂದು ಕಾರ್ಡ್ ಮೇಲೆ ಹಣ ಇಡುತ್ತಾನೆ. ಆಟದವನು ಆ ಕಾರ್ಡ್ ತೆಗೆಯುತ್ತಾನೆ. ಅದು ರಾಣಿಯ ಕಾರ್ಡ್ ಆಗಿರುತ್ತದೆ. ಅವನಿಗೆ ಮೊದಲ ಬಾರಿಗೆ ಡಬಲ್ ಹಣ ಆಟದವನು ಮತ್ತೆ ಆಟವಾಡೋಣ ಅಂತ ಕೇಳುತ್ತಾನೆ. ಅವನು ಸಹ ಒಪ್ಪುತ್ತಾನೆ. ಅವನು ಕಾರ್ಡ್ಗಳನ್ನು ಮಿಕ್ಸ್ ಮಾಡುತ್ತಾನೆ. ಆ ವ್ಯಕ್ತಿ ಏಕಾಗ್ರತೆಯಿಂದ ನೋಡುತ್ತಾನೆ. ಆಟದವನು ಕಾರ್ಡ್ ಆಯ್ಕೆ ಮಾಡು ಅಂತ ಹೇಳುತ್ತಾನೆ. ಈ ಬಾರಿ ಅವನು ಕೊನೆಯ ಕಾರ್ಡ್ ಮೇಲೆ 500 ಹಾಕುತ್ತಾನೆ. ಆಟದವನು ತಡಕಾಡುತ್ತಾನೆ. ಈ ಬಾರಿಯೂ ಅದು ರಾಣಿಯ ಕಾರ್ಡ್ ಆಗಿರುತ್ತದೆ. ಆಟದವನು ಕೋಪಗೊಂಡಿದ್ದಾನೆ. ಆ ಕಾರಣದಿಂದ ಅವನು ಮತ್ತೆ ಚಾಲೆಂಜ್ ಕೊಡುತ್ತಾನೆ. ಆದರೆ ಈ ಬಾರಿ ವ್ಯಕ್ತಿ ಕಾರ್ಡ್ ಮಿಕ್ಸ್ ಆಗುತ್ತಿರುವಾಗ ನೋಡುತ್ತಿಲ್ಲ. ಮಿಕ್ಸ್ ಆದ ನಂತರ ಮಧ್ಯದ ಕಾರ್ಡ್ ತೆಗೆಯುತ್ತಾನೆ. ಈ ಬಾರಿಯೂ ರಾಣಿ ಬರುತ್ತದೆ. ಆಟದವನು ಬಿಸುಕಿನಿಂದ ಹಣ ಕೊಟ್ಟು ಅಲ್ಲಿಂದ ಓಡುತ್ತಾನೆ. ಮತ್ತೆ ವ್ಯಕ್ತಿ ನಾಯಿಗಳ ರೇಸ್ ಆಟವಾಡಲು ಹೋಗುತ್ತಾನೆ. ಅವನು ಟಿಕೆಟ್ ಖರೀದಿಸುತ್ತಾನೆ. ಅವನು ನಂಬರ್ 1 ನಾಯಿ ಮೇಲೆ ಹಣ ಇಡುತ್ತಾನೆ. ಅವನ ನಾಯಿ ಮುಂಚೆ ಓಡುತ್ತಿದೆ. ಪಕ್ಕದಲ್ಲಿ ಕೂತಿದ್ದ ವ್ಯಕ್ತಿ ಸೋಲುತ್ತಿದ್ದಾನೆ. ಅವನ ನಂಬರ್ 2 ನಾಯಿ ಮೇಲೆ ಹಣ ಇಟ್ಟಿದ್ದ. ಅವನಿಗೆ ಟಿಕೆಟ್ ಬದಲಾಯಿಸೋಣ ಅಂತ ಕೇಳುತ್ತ ಹಳೆಯ ವ್ಯಕ್ತಿಯು ಸಂತೋಷದಿಂದ ಟಿಕೆಟ್ ಬದಲಾಯಿಸುತ್ತಾನೆ. ಆಗಲೇ ನೀರು ಬಿದ್ದ ಪರಿಣಾಮ ಶಾರ್ಟ್ ಸರ್ಕ್ಯೂಟ್ ಆಗುತ್ತದೆ. ಹಾಗಾಗಿ ಕ್ಯಾಮೆರಾ ನಿಂತು ಹೋಗುತ್ತದೆ. ಎಲ್ಲಾ ನಾಯಿಗಳು ನಿಂತ ಕ್ಯಾಮೆರಾಕ್ಕೆ ನೋಡಿ ಓಡುತ್ತವೆ. ಹಳೆಯ ವ್ಯಕ್ತಿಯ ನಾಯಿ ರೇಸ್ ಗೆದ್ದು ಬಿಡುತ್ತೆ. ಹಳೆಯ ವ್ಯಕ್ತಿ ಆಶ್ಚರ್ಯದಿಂದ ಅವನನ್ನು ನೋಡುತ್ತಾನೆ. ಈ ವ್ಯಕ್ತಿಯು ಆಶ್ಚರ್ಯಪಡುತ್ತಾನೆ. ಸೋಲಲು ಪ್ರಯತ್ನಿಸಿದಾಗಲೂ ಗೆದ್ದಿದ್ದಾನೆ. ಮರುದಿನ ಅವನು ವಿಮಾನದಲ್ಲಿ ಹೋಗಬೇಕಿತ್ತು. ಆದರೆ ಮತ್ತೆ ಅವನಿಗೆ ಲಾಟರಿ ಸಿಕ್ಕಿತು. ಅದಕ್ಕೆ ಅವನಿಗೆ ಹೋಗಲಾಗುವುದಿಲ್ಲ. ಅವನ ಮನೆ ತಲುಪಿದಾಗ ಅವನು ಹಾರಬೇಕಿದ್ದ ವಿಮಾನ ಕುಸಿತಗೊಂಡಿದೆ ಅನ್ನೋದನ್ನು ತಿಳಿಯುತ್ತೆ. ಎಲ್ಲಾ ಪ್ರಯಾಣಿಕರು ಸತ್ತಿದ್ದಾರೆ. ಈ ಬಾರಿ ಅವನು ಮತ್ತಷ್ಟು ಆಶ್ಚರ್ಯ ಪಡುತ್ತಾನೆ.